ತೇಜಸ್ವಿನಿ, ಏನಮ್ಮ ಇದು ಸೋಷಿಯಲ್ ಮೀಡಿಯಾನೇ ನಿಮ್ಮ ಪ್ರಪಂಚ ಆಗಿದೆ. ಸೊ ಎಂತ ಗೊತ್ತಾ ಅನ್ನೋದು ನಿಮ್ಮ ಟ್ಯಾಗ್ ಲೈನ್ ಎಸ್ ಎಕ್ಸಾಕ್ಟ್ಲಿ ಅಲ್ವಾ? ಎಂತ ಗೊತ್ತಾ ಅಂತ ಶುರು ಮಾಡ್ತೀರಾ. ದಿನಕ್ಕೆ ಎಷ್ಟು ಗಂಟೆ ಫೋನ್ ಯೂಸ್ ಮಾಡ್ತೀರಾ ತೇಜಸ್ವಿನಿ? ಎಕ್ಸಾಕ್ಟ್ಲಿ ಇಷ್ಟೇ ಗಂಟೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕಂಟೆಂಟ್ ಮಾಡೋದ್ರಿಂದ, ಎಡಿಟ್ ಮಾಡೋದ್ರಿಂದ, ಸ್ಕ್ರಿಪ್ಟ್ ಬರೆಯೋದ್ರಿಂದ ಎಲ್ಲ ನೀವೇ ಎಲ್ಲ ಮಾಡ್ತೀರಾ? ಫೋನಲ್ಲೇ ನಾನೇ ಎಲ್ಲ ಮಾಡ್ಕೊಳ್ಳೋದ್ರಿಂದ ಫೋನಲ್ಲೇ ನಾನು ಆಲ್ಮೋಸ್ಟ್ ಇರ್ತೀನಿ. ಆಲ್ವೇಸ್ ಒಂದು 9 to 10 hours ಅಂತ ಹೇಳ್ಬೋದು. ಈ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲಿಂದ ಬಂತು ಮತ್ತೆ ನಿಮಗೆ ಆಸೆ? ಆಸೆ ಅಂದ್ರೆ ನನಗೆ ಪ್ರಾಪರ್ ಆಗಿ ನೆನಪಿರೋದಂದ್ರೆ ನಾವು ಊರಿಗೆ ಹೋಗ್ತಾ ಇರುವಾಗ ರೋಡಲ್ಲಿ ಹಾಕ್ತಿರ್ತಾರೆ ಗೊತ್ತಾ, ಇದು ರಾಂಬೂಟನ್, ಲಿಚಿನೆಲ್ಲ ಹಾಗೆ ಮಾಡಿರೋ ಟೈಮ್ ನನಗೆ ಅದನ್ನ ಒಂದ್ಸಲಿ ಆದ್ರೂ ತಿನ್ಬೇಕು ಅಂದ್ರೆ ಫ್ರೂಟ್ಸ್ ನ ಟ್ರೈ ಮಾಡೋಣ, ಎಕ್ಸಾಟಿಕ್ ಫ್ರೂಟ್ಸ್ ಟ್ರೈ ಮಾಡೋಣ ಅಂತ ಐ ಸ್ಟಾರ್ಟೆಡ್ ಒಂದೊಂದೇ ತಗೊಳ್ಳೋದು. ಎಲ್ಲೋ ಡ್ರ್ಯಾಗನ್ ಫ್ರೂಟ್, ರಾಂಬೂಟನ್, ಮ್ಯಾಂಗೋಸ್ಟೀನ್ ಮತ್ತೆ ಐಸ್ ಗುವಾವಾ ಅದನ್ನೆಲ್ಲ ಟ್ರೈ ಮಾಡಿ ನಾನು ಒಬ್ಬಳೇ ಏನಕ್ಕೆ ತಿನ್ನೋದು, ಜನಕ್ಕೂ ತೋರ್ಸೋಣ ಅಂತ ಐ ಸ್ಟಾರ್ಟೆಡ್ ಮೇಕಿಂಗ್ ರಿವ್ಯೂಸ್ ಅಂಡ್ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ವೆರಿ ನೈಸ್. ಈಗ ವೋಟಿಂಗ್ ನ ಸಮಯ ಶುರು ಆಗ್ತಾ ಇದೆ. ನಿಮ್ಮ ಮನೆ ಕಡೆ ಯಾರಮ್ಮ ಬಂದಿದ್ದಾರೆ? ಮನೆಯಿಂದ ಅಪ್ಪ, ತಂಗಿ, ನಂದ್ 2 ಕಸಿನ್ ಮತ್ತೆ ಒಂದು ಫ್ರೆಂಡ್. ಸರ್ ನಮಸ್ಕಾರ ಸರ್. ಅಲ್ಲಿ ವೋಟಿಂಗ್ ನಡೀತಾ ಇದೆ ಬಿಡಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಹೆಂಗೆ ನಿಮ್ಮ ಹುಡುಗಿಯ ಭವಿಷ್ಯ ಈ ಒಂದು ಹಳ್ಳಿ ಪವರ್ ಅಲ್ಲಿ? ಅವಳಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಹಾರ್ಡ್ ವರ್ಕ್ ಮಾಡ್ತಾಳೆ, ಚಾಲೆಂಜ್ ಆಗಿ ತಗೊಳ್ತಾಳೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಸರ್. ಹೌದಾ? ಹೌದೌದು. ಈಗ ನಿಮ್ಮ ಎದುರಾಳಿಗಳ ಬಗ್ಗೆ ಮಾತಾಡಿ. ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ, ಆ ಸೆಲ್ಫಿ ಸ್ಟಿಕ್ ತಗೊಂಬನ್ನಿ. ಎಂತ ಗೊತ್ತಾ, ಈ ಸೆಲ್ಫಿ ಸ್ಟಿಕ್ ತಗೊಂಡು ಹೋಗಿ ಪ್ರತಿಯೊಬ್ಬರು ಪಕ್ಕದಲ್ಲಿ ಇಟ್ಟು ನೀವು ಎಂತ ರಗಡ್ ಕಾಂಪಿಟೇಟರ್ ಆಗಿ ಅವ್ರ ಲೈಫಲ್ಲಿ ಇರ್ತೀರಿ ಈ ಒಂದು ಜರ್ನಿಲಿ ಅಂತ ಹೇಳಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಐ ಆಮ್ ಮೆಂಟಲಿ ವೆರಿ ಸ್ಟ್ರಾಂಗ್. Okay. And it's not ನನಗೆ ಅಷ್ಟು ಈಸಿಯಾಗಿ ಕುಕ್ಸಕ್ ಆಗಲ್ಲ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್ ಟು. Oh my God, you're in an imagination because I'm an entrepreneur and because of not giving up nature and I'm mentally strong. ಈ ಸ್ಟೇಜ್ ಮೇಲೆ ನಾನು ಇದ್ದೀನಿ. ಸೊ ಅದರಲ್ಲೆಲ್ಲ ನೀವು ನಮ್ಮನ್ನ ಲೈಕ್ ಸೋಲ್ಸಕ್ಕಾಗಲ್ಲ. ಸೊ ಯು ಕ್ಯಾನ್ ಕಂಟಿನ್ಯೂ, ಗೋ ಟು ನೆಕ್ಸ್ಟ್ contestant. No. You told me you're an entrepreneur, but I'm a content creator. So, I've been in this even industry. I create content, by the way. Let me complete. Yeah. So I've been in this industry for almost 2.5 years. I've seen a lot of trolls and I have seen a lot of trolls too. I am pretty mentally strong. Yeah, me too. Let's see. Let's see the show. Take care, all the best. ತೇಜಸ್ವಿನಿ, ಅಟ್ಯಾಕ್ ಅನಿಶಾ ಇದ್ದಾರೆ, ಅವ್ರನ್ನ ಅಟ್ಯಾಕ್ ಮಾಡಿ ನೋಡುವ. ಸರ್ ಆಕ್ಚುಲಿ ಏನು ಗೊತ್ತಾ, ಕ್ಯೂಟ್ ಆಗಿ ಮಾತಾಡ್ಕೊ ಬರ್ತಿದ್ದಾರೆ. ಅವರಲ್ಲಿ ನಾನು ಆಕ್ಟಿವೇ ಕಾಣಿಸ್ತಾ ಇಲ್ಲ. ನಾನು ಇನ್ನು ಹೆಂಗ್ ಅಟ್ಯಾಕ್ ಮಾಡ್ಲಿ? ದೆನ್ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ಸ್ತಾನೆ ಇಲ್ಲ. ನನಗೂ ನೀವು ಕಾಣಿಸ್ತಾ ಇಲ್ಲ. ಓಕೆ, ದಟ್ ಇಸ್ ವೈ ಐ ಆಮ್ ಟೆಲ್ಲಿಂಗ್ ಡು ನಾಟ್ ಗೋ ಬೈ ದ ಲುಕ್ಸ್. ನಿಮಗೆ ಕಾಣಿಸ್ತಾ ಇಲ್ಲ, ನಾನು ಎಲ್ರಿಗೂ ಆಲ್ರೆಡಿ ಕಾಣಿಸ್ಬಿಟ್ಟಿದ್ದೀನಿ. ನನ್ನ ಸ್ಟ್ರೆಂತ್ ಏನು ಸ್ಟ್ರಾಂಗ್ ಏನಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಕಾಣಿಸುತ್ತೆ, ನನಗೆ ಕಾಣಿಸಿರಲ್ಲ. ದಟ್ ಇಸ್ ದ ಹೋಗಿ ನೋಡೋಣ. ಮೇಬಿ ಹಳ್ಳಿಯಲ್ಲಿ ಹೋಗಿ ನೋಡೋಣ. ದಟ್ ಇಸ್ ದ ಹೋಲ್. ಅಲ್ಲಿ ನೋಡೋಣ. ನನಗೆ ಕಾಣಿಸಿಲ್ಲ. ದಟ್ ಇಸ್ ಬಾಮ ನಿನ್ ವೋಟಿಂಗ್ ಎಲ್ಲ ಆಗಿದೆ, ರಿಸಲ್ಟ್ ನೋಡೋಣ. ಓಕೆ, ಎಂತ ಗೊತ್ತಾ, ಇದಕ್ಕೆ ಲೈಕು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಈ ವಿಡಿಯೋಗೆ. ಈಗ ಸಬ್ಸ್ಕ್ರೈಬ್ ಹಳ್ಳಿ ಮಂದಿ ಮಾಡಿದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. ನೋಡೋಣ ರಿಸಲ್ಟ್. ಥಿಂಕ್ ಕ್ರಾಸ್ಡ್. ರಿಸಲ್ಟ್ ಪ್ಲೀಸ್. ತೇಜಸ್ವಿನಿ, ನನ್ನ ಹಾರ್ಟ್ ಬೀಟ್ ತರ ಅದು ಹೋಗ್ತಾ ಇದೆ ಮೇಲೆ ಕೆಳಗಡೆ. will you be selected or not? And it is 85% you're selected. Let's welcome ಮುಂದಿನ ಸ್ಪರ್ಧಿ ಸುಷ್ಮಾ ತೊಗರೆ on stage. ವೆಲ್ಕಮ್. ಬರ್ರಿ ನಮ್ಮ ತೊಗರಿ ಬೇಳೆಗೆ ಜೋರ್ ಚಪ್ಪಾಳೆ. ಓಕೆ ಸುಷ್ಮಾ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಈ ಒಂದು ವೇದಿಕೆಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ, ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? ನಾನಂತೂ ಬಂದ್ಬಿಟ್ಟು ತುಂಬಾ ಕಲಿಕೆಗಳನ್ನ ಕಲಿತೀನಿ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಬಿಟ್ಟು ಸಿಕ್ಕಾಪಡೆ ಮಜಾ ಮಾಡಬೇಕು ಅಂತಿದ್ದೀನಿ. ಇಟ್ಸ್ ಅ ಫನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಂಗೆ ಬೇರೆ ಕಡೆ ಅಂತೂ ಇದು ಖಂಡಿತ ಸಿಗಲ್ಲ. ಸೊ ಇಲ್ಲಿ ಸಿಕ್ಕಿದ್ದನ್ನ 100% ಯೂಟಿಲೈಸ್ ಮಾಡ್ಕೊಂಡಿರ್ಬೇಕು ಅಂತಿದ್ದೀನಿ. ಓಕೆ, ಆದ್ರೆ ಸುಷ್ಮಾ ತಾವೇನ್ ಮಾಡ್ತಾರೆ, ಹೇಗಿರ್ತಾರೆ, ಅವರ ಕಾಯಕ ಏನು, ಏನೆಲ್ಲ ಮಾಡಿದ್ದಾರೆ ಜೀವನದಲ್ಲಿ, ಇವೆಲ್ಲವೂ ಕೂಡ ನಿಮಗೆ ಒಂದು ವಿಟಿ ಮೂಲಕ ತೋರಿಸ್ತೀನಿ. ಸುಷ್ಮಾ, ಯು ರೆಡಿ? ಎಸ್. ನಿಮ್ಮ ಒಂದು ಲವ್ಲಿ ವಿಟಿ ಬರ್ತಾ ಇದೆ, ನೋಡಿ. ವಾವ್, ಬರ್ಲಿ ನಮ್ಮ ಸುಷ್ಮಾ ತೊಗರೆ ಅವರಿಗೆ ಜೋರ್ ಚಪ್ಪಾಳೆ.
ತುಂಬಾ ರಗಡ್ ಆಗಿ, ಟಫ್ ಆಗಿ, ಖಡಕ್ ಆಗಿ ಒಂದು ವಿಟಿ ನೋಡಿದ್ವಿ. ಈಗ ಸುಷ್ಮಾ, ಈ ವಿಟಿಯಲ್ಲಿ ಏನಮ್ಮ ನಿಮ್ದು ಆ ಊಟದ ಜೊತೆಗೆ ಒಂದು ತೂಕ ಮಾಡ್ಕೊಂಡು ತಿನ್ನೋದು? ಅದು ಏನು ಅಂತಂದ್ರೆ ನಾನು ಜಿಮ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಸೊ ನಂಗೆ ಲೈಕ್ ಸೀರಿಯಸ್ ಆಗಿ ವೇ ಮಾಡ್ಕೊಂಡು ತಿನ್ಬೇಕು ಅಂತೆಲ್ಲ ಹೇಳ್ಕೊಡಿದ್ರು. ಸೊ ಸಪೋಸ್ ನಾನು ಬೆಳಗ್ಗೆ ತಿಂದ್ರೆ 40 grams ಮ್ಯೂಸ್ಲಿನೇ ತಿನ್ನೋದು, ಅನ್ನ ತಿಂದ್ರೆ ಲೈಕ್ 180 grams ರೈಸೇ ತಿನ್ನೋದು, ಸೊ 200 grams ಕರಿ ಮಾತ್ರ ಅದ್ರಲ್ಲಿ ತಗೊಬೇಕು. ಸೊ ಈ ತರ ಅದಕ್ಕೆ ಆ ತೂಕ ಓಕೆ, ಆದ್ರೆ ಎಲ್ಲ ಮಿಕ್ಸ್ ಆಗಬಾರದು, ಸಪ್ರೇಟ್ ಇರ್ಬೇಕು. ತೂಕ ಆದ್ರೂ ಬಿಟ್ಬಿಡ್ತೀನಿ. ಬಟ್ ದ ಮೇಜರ್ ಥಿಂಗ್ ಇಸ್ ಬ್ರೂಮೋಟ್ಯಾಕ್ಟಿಲೋಫೋಬಿಯಾ ಅಂತ. ಲೈಕ್ ನಾನು ತಟ್ಟೆಲಿ ಏನೇನು ಬ್ರೂಮೋಟ್ಯಾಕ್ಟಿಲೋಫೋಬಿಯಾ. ಯಾವ್ದಮ್ಮ ಫೋಬಿಯಾ ಇದು? ನನಗೆ ಹೈಟು, ನೀರು ಇದೆಲ್ಲ ಏನ್ ಭಯ ಇಲ್ಲ. ನನ್ಗೆ ಏನಂತಂದ್ರೆ ನನ್ನ ತಟ್ಟೆಲಿ ಎಲ್ಲಾನು ಸಪರೇಟ್ ಆಗಿರ್ಬೇಕು. ಒಂದಕ್ಕೊಂದು ಟಚ್ ಆಯ್ತು ಅಂದ್ರೆ ನಂಗೆ ಅದು ತಿನ್ನಕ್ಕಾಗಲ್ಲ. ಅದೊಂಥರ ಅಲ್ಲ, ಬಟ್ ಹೊಟ್ಟೆ ಒಳಗೆ ಟಚ್ ಆಗತ್ತಲ್ಲ ಎಲ್ಲಾನು, ಅದು ಓಕೆನಾ? ಅದು ನನ್ನ ಕಣ್ಣಲ್ಲಿ phobia ಇದೆ. ಬ್ರೂಟೆಲು ಫೋಬಿಯಾ ಇಲ್ವಾ ನಿಮಗೆ? ಅಲ್ಲಿ ತನಕ ಹೋಗಿಲ್ಲ, ಬರೀ ಇಲ್ಲೇ ಇದೆ. ಒಳಗೋದ್ರೆ ನಡೆಯುತ್ತೆ. ಮತ್ತೆ ಹೋಗ್ಬಿಡುತ್ತೆ. ಮೈ ಗಾಡ್, ಏನಪ್ಪ ಈ ತರ ಫೋಬಿಯಾ ಎಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಒಂದ್ ಕಡೆ ಮಾಡಲಿಂಗ್, ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಆಕ್ಟರ್ ಕೂಡ, ಡಾನ್ಸರ್ ಕೂಡ. ಓ ಮೈ ಗುಡ್ನೆಸ್. ನಿಮ್ಮ ಮನೆಯಿಂದ ಯಾರು ಬಂದಿದ್ದಾರೆ? ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ತಾತ ಬಂದಿದ್ದಾರೆ, ನಮಸ್ಕಾರ ಸರ್. ನಮ್ಮ ಮಾಮ ಬಂದಿದ್ದಾರೆ. ಇಸ್ ಲೈಕ್ ಮೈ ಬ್ರದರ್ ವಿನಿ ಅಂತ. ನಿಮ್ಮ ತಾತ ಅವ್ರ ಹತ್ರ ಮಾತಾಡಿಸ್ತೀನಿ ಫಸ್ಟ್. ಅವ್ರು ಖುಷಿಯಿಂದ ನೋಡ್ತಿದ್ದಾರೆ ಮೊಮ್ಮಗಳನ್ನ, ಏನ್ ನೋಡಿ ಏನೋ ಸಾಧನೆ ಮಾಡಕ್ ಬಂದವಳೆ ಅಂತ. ಸರ್, ತಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತ ಸರ್. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಹೆಮ್ಮೆ ಆಗ್ತಿದೆ ನಿಮ್ಮ ಮೊಮ್ಮಗಳು ಬಂದಿದ್ದಾರೆ ಈ ವೇದಿಕೆಗೆ. ತುಂಬಾ ಖುಷಿ ಆಗ್ತದೆ. ಹೌದಾ? ಸೆಲೆಕ್ಟ್ ಆಗ್ತಾರೆ ಈ ಕಾರ್ಯಕ್ರಮಕ್ಕೆ? ಐ ಹೋಪ್ ಸೋ. ಐ ಹೋಪ್ ಸೋ. ಸಬ್ ಇನ್ಸ್ಪೆಕ್ಟರ್ ಅಲ್ವಾ? ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಏನ್ ಸರ್ ನಿಮ್ ವಯಸ್ಸು? 76. ಅಮ್ಮ ಅಂತೂ ಸಿಕ್ಕಾಪಟ್ಟೆ ಪ್ಯಾಂಪರ್ ಮಾಡಿದ್ದಾರೆ. ಆದ್ರೆ ನೀವೇನಾದ್ರೂ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆದ್ರೆ ಮಗಳನ್ನ 3 ತಿಂಗಳು ಮಿಸ್ ಮಾಡ್ಕೊಳಲ್ವಾ? ತುಂಬಾ ಮಿಸ್ ಮಾಡ್ಕೊಂತೀನಿ ಆಕ್ಚುಲಿ. ಲೈಕ್ ಕಮ್ಯುನಿಕೇಶನ್ ಒಂದಿರಲ್ಲ, ಅದು ಒಂದ್ರಿಂದ ತುಂಬಾ ಮಿಸ್ ಮಾಡ್ಕೊಂತೀನಿ. ನಿಮ್ಗೆ ಆಕ್ಚುಲಿ ಒಂದು ಚಪ್ಪಾಳೆ ಹೊಡಿಬೇಕು. ಬೀಯಿಂಗ್ ಅ ಸಿಂಗಲ್ ಪೇರೆಂಟ್, ಮಗಳನ್ನ ಇಷ್ಟು ಚೆನ್ನಾಗಿ ಬೆಳೆಸಿದೀರಾ ನೀವು. ಥ್ಯಾಂಕ್ ಯು. ಲವ್ಲಿ ಥಿಂಗ್ ಆಕ್ಚುಲಿ ಅಲ್ವಾ? Thank you. ಈಗ ನಮ್ಮ ಹಳ್ಳಿ ಮಂದಿನ ಆಕ್ಚುಲಿ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲಿದಾರಪ್ಪ ನಮ್ಮ ಹಳ್ಳಿ ಮಂದಿ? ಏ ನೋಡ್ರಪ್ಪ ಯಾರು ಬಂದಿದ್ದಾರೆ ನೋಡಿ. ಸುಷ್ಮಾ ತೊಗರೆ ಅವ್ರು ಬಂದಿದ್ದಾರೆ. ಈಗ ಸುಷ್ಮಾ ತೊಗರೆ ನಡ್ಕೊಂಡ್ ಬಂದಿದ್ ನೋಡಿದ್ರಾ? ಇಲ್ರಿ, ಇದು ನಡೆದಾಡೋ ತೊಗರಿ ಬೇಳೆ. ನಡೆದಾಡೋ ತೊಗರಿ ಬೇಳೆ. ಬರ್ರಿ ತೊಗರಿ ಬೇಳೆ ಒಳ್ಳೆ ಊರಿಗೆ ಹೋಗುತ್ತಾನ, ಹಂಗ ಇದ್ರೆ ಸಾಕು. ಈಗ ಸುಷ್ಮಾ, ಓವರ್ ಟು ಯು. ನಮ್ಮ ಹಳ್ಳಿ ಮಂದಿನ ಕನ್ವಿನ್ಸ್ ಮಾಡಿ ಆಮೇಲೆ ವೋಟ್ ಹಾಕ್ತಾರೆ. ಮನೆ ಮಗಳಾಗಿ ನೋಡೋಣ, ಸೊಸೆ ಆಗಿ ಬರ್ತೀನಿ. ಇನ್ನು ಬಿಡ್ರಿ, ಸೊಸೆ ಆಗಿ ಬೀಗ್ರ ಎಲ್ಲಾರು ನಿನ್ಗೆ ಹೋಗ್ಯಾರ ನಮ್ಮ ಹಳ್ಳಿ ಹುಡುಗ ಎಲ್ಲ. ಸಂಸ್ಕಾರ ಇದ್ರೆ ಯಾರಾದ್ರೂ ready. ಎಲ್ಲದಕ್ಕೂ ರೆಡಿ ಇರ್ತಾನ ಮಗ. ನೀನ್ ರೆಡಿ ಇರ್ತೀಯ ಬಿಡ್ಲ? ನೀನ್ ಪ್ರತಿಯೊಂದು ರೆಡಿ ಇರ್ತೀಯ. ಇದು ಹಳ್ಳಿ ಪವರು.